ಶರಾವತಿ ನದಿಯು ಮೀನುಗಾರರ ದೊಡ್ಡ ಆಸ್ತಿಯಾಗಿದ್ದು, ಸಂಕಷ್ಟದ ಸಮಯದಲ್ಲಿ ಮೊದಲು ರಕ್ಷಣೆಗೆ ಧಾವಿಸುವವರು ಮೀನುಗಾರರಾಗಿದ್ದು, ಇದೀಗ ಮೀನುಗಾರಿಕೆ ಕ್ಷಾಮ ಎದುರಾಗಲು ಬೋಟಿಂಗ್ ಕಾರಣವಾಗಿದೆ ಎಂದು ಪಟ್ಟಣ ಪಂಚಾಯತ್ ಸದಸ್ಯ ಮೀನುಗಾರ ಮುಖಂಡ ಶಿವರಾಜ್ ಮೇಸ್ತಾ ಗಂಭೀರ ಆರೋಪ ಮಾಡಿದರು. ಅವರು ಹೊನ್ನಾವರ ಪಟ್ಟಣದ ಕೆಳಗಿನ ಪಾಳ್ಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಶರಾವತಿ ನದಿಯಲ್ಲಿ ಮಿತಿ ಮೀರಿ ಬೋಟಿಂಗ್ ಡಿಂಗಿಗಳು ಸಂಚಾರ ಮಾಡುತ್ತಿರುವುದರಿಂದ ಮೀನುಗಾರರು ಮೀನುಗಾರಿಕೆಗೆ ತೆರಳಿದರೆ 300 ರೂಪಾಯಿ ದುಡಿಮೆಯೂ ಆಗುತ್ತಿಲ್ಲ. ಎಷ್ಟೋ ದಿನ ಖಾಲಿ ಕೈಯಲ್ಲಿ ಬಂದಿದ್ದೂ ಇದೆ. ಹೀಗಾಗಿ ಮೀನುಗಾರರು ತಮ್ಮ ವೃತ್ತಿ ಬಿಟ್ಟು ಬೋಟಿಂಗ್ ಉದ್ಯಮಕ್ಕೆ ಹೋಗುತ್ತಿದ್ದಾರೆ. ಈ ಹಿಂದೆ ಮಾವಿನಕುರ್ವಾದಲ್ಲಿ ಗೂಂಡಾಗಿರಿ ನಡೆಯುತ್ತಿತ್ತು. ಇದೀಗ ಹೊನ್ನಾವರದಲ್ಲಿ ಬೋಟಿಂಗ್ ನಡೆಸುವವರು ಗೂಂಡಾಗಿರಿ ನಡೆಸುತ್ತಿದ್ದಾರೆ. ಬೋಟಿಂಗ್ ಉದ್ಯಮಕ್ಕೆ ಜಾಗ ಕೊಟ್ಟವರು ಹೊನ್ನಾವರ ಪಟ್ಟಣದವರು. ಬೆಳಗ್ಗೆಯಿಂದ ಸಂಜೆ ತನಕ ಶಬ್ದ ಮಾಲಿನ್ಯ ತಡೆದುಕೊಳ್ಳುತ್ತಿದ್ದವರು ಹೊನ್ನಾವರ ಪಟ್ಟಣದವರು. ಸ್ವಂತ ಮನೆಯ ಕಾರನ್ನು ಪಾರ್ಕ್ ಮಾಡಲು ಆಗದ ಪರಿಸ್ಥಿತಿಯಲ್ಲಿ ಸ್ಥಳೀಯರು ಇದ್ದಾರೆ. ಹಗಲಲ್ಲಿ ಬೋಟ್ ಗದ್ದಲವಾದರೆ ಪ್ರತಿದಿನ ರಾತ್ರಿ 50 ರಿಂದ 100 ಟಿಪ್ಪರ್ ಮರಳು ವಾಹನ ಸಂಚಾರ ಮಾಡುತ್ತಿದೆ. ಸ್ಥಳೀಯರು ಸುಖವಾಗಿ ನಿದ್ದೆ ಮಾಡದ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ. ಸ್ಥಳೀಯರು ಗಲಾಟೆ ಮಾಡದೆ ಸಹಿಸಿಕೊಂಡಿದ್ದಾರೆ ಎಂದರು. ಸ್ಥಳೀಯವಾಗಿ 5 ವರ್ಷ ಅಗ್ರಿಮೆಂಟ್ ಆಗಿರುವ ಜಾಗವನ್ನು ಖರೀದಿಸಿ ಮೀನುಗಾರಿಕೆ ಅನುಕೂಲತೆಗೆ ಖರೀದಿ ಮಾಡಿದ್ದಾರೆ. ಈಗ ಬೇರೆಯವರಿಗೆ ಅಗ್ರಿಮೆಂಟ್ ಮಾಡಲಾಗಿದೆ. ಕಾನೂನು ಪ್ರಕಾರ ಮಾಡುವುದು ಬಿಟ್ಟು ಗಲಾಟೆ ಮಾಡುತ್ತಿದ್ದಾರೆ. ದಾಮೋದರ್ ಮೇಸ್ತಾ ಇವರಿಗೆ ಸಂಬಂಧಪಟ್ಟ ಸರ್ಕಾರಿ ಜಾಗದಲ್ಲಿ ಇರುವ ಮನೆಯನ್ನು ಮಧ್ಯರಾತ್ರಿಯಲ್ಲಿ ಬಂದು ಧ್ವಂಸ ಮಾಡಿದ್ದಾರೆ. ಇದರಿಂದ ಕೊಂಕಣಿ ಖಾರ್ವಿ ಸಮಾಜಕ್ಕೆ ಮತ್ತು ಮೀನುಗಾರರಿಗೆ ತುಂಬಾ ನೋವಾಗಿದೆ. ನಮ್ಮ ಸಮಾಜ ಯಾರಿಗಾದರೂ ಅನ್ಯಾಯವಾದರೆ ಮುಂದೆ ನಿಂತು ತೀರ್ಮಾನ ಮಾಡುವವರು. ಮೀನುಗಾರರ ಮೇಲೆ ಸವಾರಿ ನಡೆಯುತ್ತಿದೆ. ಪೊಲೀಸ್ ಇಲಾಖೆ ಇಂಥವರ ಮೇಲೆ ಪ್ರಕರಣ ತೆಗೆದುಕೊಳ್ಳಲು ಹಿಂದೇಟು ಹಾಕುತ್ತಿದೆ ಎಂದರು. ರಸ್ತೆ ಅಂಚಿನಲ್ಲಿ ನಿಂತು ವಾಹನ ತಡೆಯುವುದು ನಿಲ್ಲಿಸಬೇಕಿದೆ. ಏಜೆಂಟರ ಹಾವಳಿ ಅತಿಯಾಗಿದೆ. ಪ್ರವಾಸಿಗರ ಸುಲಿಗೆ ನಡೆಯುತ್ತಿದೆ. ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವವರು ಗೂಂಡಾಗಿರಿ ಮಾಡುತ್ತಿದ್ದಾರೆ. ಪ್ರಶ್ನೆ ಮಾಡಿದರೆ ಸಚಿವ ಮಂಕಾಳ್ ವೈದ್ಯರ ಹೆಸರು ಹೇಳುತ್ತಾರೆ. ಸಚಿವರ ಹೆಸರು ತೆಗೆದು ಮೀನುಗಾರರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಪೊಲೀಸರಿಗೆ ಮಾಹಿತಿ ಇದ್ದರೂ ಯಾವುದೇ ಕ್ರಮ ತೆಗೆದುಕೊಳ್ಳುವುದಿಲ್ಲ. ನಾವು ಮಾಡಿದ್ದೇ ದರ್ಬಾರ್ ಎನ್ನುತ್ತಾರೆ. ಇಷ್ಟು ವರ್ಷ ಕಾಣದ ರೌಡಿಸಂ ಈಗ ನೋಡುತ್ತಿದ್ದೇವೆ. ಮುಂದೆ ಆಗುವ ಗುಂಪು ಘರ್ಷಣೆಗೆ ಪೊಲೀಸ್ ಇಲಾಖೆ ನೇರ ಹೊಣೆ ಎಂದರು. ಬೋಟಿಂಗ್ ನಡೆಸುವವರ ಪ್ರದೇಶದಲ್ಲಿ ಸೂಕ್ತ ಬಂದೋಬಸ್ತ್ ಮಾಡಬೇಕು. ವಾಹನ ತಡೆಯುವವರ ಮೇಲೆ ಕಟ್ಟುನಿಟ್ಟಿನ ಕ್ರಮವಾಗಬೇಕು. ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಕೌಂಟರ್ ನಿರ್ಮಾಣವಾಗಬೇಕು. ಟೋಕನ್ ಸಿಸ್ಟಮ್ ಜಾರಿ ಮಾಡಬೇಕು. ಸಿಆರ್ಜೆಡ್ ಜಾಗದಲ್ಲಿ ಬೋಟಿಂಗ್ ದಂಧೆ ನಡೆಯುತ್ತಿದೆ. ಶಾಂತ ರೀತಿಯಲ್ಲಿ ನಡೆಯಲಿ. ಇದೇ ರೀತಿ ಗೂಂಡಾಗಿರಿ ಮುಂದುವರಿದರೆ ಬೋಟಿಂಗ್ ಉದ್ಯಮ ಸರ್ಕಾರೀಕರಣ ಮಾಡುವಂತೆ ಆಗ್ರಹ ಮಾಡುತ್ತೇವೆ ಎಂದರು. ಹೇಳುವುದು ನಮ್ಮ ಮೀನುಗಾರರ ಒಂದು ದೊಡ್ಡ ಆಸ್ತಿ. ಅದು ಎಲ್ಲೇ ಫ್ಲಡ್ ಬರಲಿ ಅಥವಾ ಯಾರಾದರೂ ತೊಂದರೆ ಆದಾಗ ಅಲ್ಲಿ ಮೊದಲು ಹೋಗಿ ಮುಟ್ಟುವಂಥವರು ಮೀನುಗಾರರು. ಆದರೆ ಇವತ್ತು ಎಲ್ಲ ಮೀನುಗಾರರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಇವತ್ತು ಶರಾವತಿ ನದಿಯಲ್ಲಿ ಲೆಕ್ಕಕ್ಕೂ ಮೀರಿ ಬೋಟಿಂಗ್ ಡಿಂಗಿಗಳು ಸಂಚಾರ ಮಾಡ್ತಾ ಇರೋದ್ರಿಂದ ಮೀನುಗಾರಿಕೆಗೆ ತುಂಬ ಕ್ಷಾಮ ಬಂದಿದೆ. ಮೀನುಗಾರರು ದೋಣಿ ತೆಗೆದುಕೊಂಡು ಮೀನುಗಾರಿಕೆಗೆ ತೆರಳಿದರೆ ದಿನಕ್ಕೆ ಒಂದು 300 ರೂಪಾಯಿ ದುಡಿಯೋದು ಕೂಡ ಕಷ್ಟಕರವಾಗಿದೆ. ಕೆಲವು ಸಲ ಖಾಲಿ ಕೈಯಲ್ಲಿ ಹೋಗಿದ್ದು ಕಂಡು ಬರ್ತಾ ಇದೆ. ಇವತ್ತು ಮೀನುಗಾರರು ಮುಂದಿನ ನಮ್ಮ ಭವಿಷ್ಯ ಏನು ಹೇಳುವ ವಿಚಾರದಲ್ಲಿ ನಾವು ಕೂಡ ಬೋಟಿಂಗ್ ಮಾಡಿದರೆ ಬದುಕಬಹುದು ಹೇಳುವ ಒಂದು ವಿಚಾರದಲ್ಲಿ ಕೆಲವರು ಈಗ ಈ ಮೀನುಗಾರಿಕೆ ದೋಣಿಯನ್ನು ಬಿಟ್ಟು ಈ ಬೋಟಿಂಗಿಗೆ ಡಿಂಗಿಯನ್ನು ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಒಂದು ಸ್ವಂತ ಮನೆಯ ಒಂದು ಕಾರನ್ನು ಕೂಡ ಪಾರ್ಕ್ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಹೊನ್ನಾವರ ಈ ಭಾಗದಲ್ಲಿ ವಾಸಿಸುವಂಥ ಜನರು ಒದ್ದಾಡ್ತಾ ಇದ್ದಾರೆ. ರಾತ್ರಿಗೂ ಕೂಡ ಹಾಗೆ ಸುಮಾರು ರೇತಿ ಬಂದಾಗಿದೆ ಅಂತ ಹೇಳ್ತಾರೆ. ಆದರೆ ರಾತ್ರಿಗೆ 50 ರಿಂದ 100 ಟ್ರಿಪ್ಪರ್ಗಳು ಈ ದಾರಿಯಲ್ಲಿ ಸಂಚರಿಸುವುದರಿಂದ ರಾತ್ರಿ ಕೂಡ ಜನರು ಒಂದು ಸುಖವಾಗಿ ನಿದ್ದೆ ಮಾಡದಂಥ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಇವತ್ತು ಈ ಮೀನುಗಾರರ ಮೇಲೆ ಸವಾರಿ ನಡೆದಿದೆ. ಯಾವುದೇ ಒಂದು ಜೀವನ ಅವಶ್ಯಕೋಸ್ಕರ ಒಂದು ಸೈಟನ್ನು ಮಾಡಿಕೊಂಡು ಜೀವನ ನಡೆಸಬೇಕು ಹೇಳುವ ಸಂದರ್ಭದಲ್ಲಿ
ಈ ರೀತಿಯ ಒಂದು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಇದನ್ನು ಸಹಿಸಲಿಕ್ಕೆ ಆಗದೇ ಇರುವಂಥದ್ದು. ಪೊಲೀಸ್ ಸ್ಟೇಷನಿಗೆ ಹೋದರೆ ಯಾರ್ಯಾರು ಬಂದ್ದಾರೆ, ಆ ಗುಂಡಾಗಳು ಯಾರ್ಯಾರು ಬಂದಿದ್ದರು, ಆ ಗುಂಡಾಗಳು ಯಾರಂದರೆ ಸರ್ ಈಗ ಎಲ್ಲಿ ಏಜೆಂಟ್ರಾಗಿ ಬೈಕ್ ತಗೊಂಡು ನಿಲ್ತಾ ಇದ್ದಾರೋ ಅದೇ ಜನ ಇಲ್ಲಿ ಬಂದು ಗಲಾಟೆ ಮಾಡಿದಂಥವ್ರು. ಪೊಲೀಸರಿಗೆ ಪ್ರತಿಯೊಬ್ಬರ ಹೆಸರಿದೆ, ಈಗಾಗಲೇ ಹಲವಾರು ಕ್ರಿಮಿನಲ್ ಕೇಸಲ್ಲಿ ಇದ್ದಂಥವ್ರು. ಆದರೆ ಅವರ ವಿರುದ್ಧ ನಾವು ಕಂಪ್ಲೇಂಟ್ ಕೊಡಲಿಕ್ಕೆ ಹೋದರೆ ಅವರ ಒಂದು ಕಂಪ್ಲೇಂಟನ್ನು ಕೂಡ ತಗೊಳ್ಳದೇ ಇರುವಂಥದ್ದು. ಹೇಳಿದಾಗ PSI ಅವರು 22 ತಾರೀಕಿಗೆ ಪುನಃ ಕುಳಿತು ಮಾತಾಡುವ ಅಂತ ಹೇಳಿದರು. ನಾವು ಹೋದದ್ದು 16ನೇ ತಾರೀಕಿಗೆ ಬೆಳಿಗ್ಗೆ. ನಾವು ಕೂಡ ಅವರ ಮಾತಿಗೆ ಬೆಲೆ ಕೊಟ್ಕೊಂಡು ನಮ್ಮ ಮನೆಯಲ್ಲಿ ನಾವು ವಿಚಾರ ಬಿಟ್ಕೊಂಡು ಇದ್ದೇವೆ. ಆದರೆ ಅದೇ ದಿವಸ ರಾತ್ರಿ ಮಧ್ಯಾಹ್ನ ಬೆಳಿಗ್ಗೆ ಅವರು ಕುಲ್ಲಾ ಮಾಡಲಿಕ್ಕೆ ಒಂದು 50 ಜನ ಬಂದುಕೊಂಡು ಕುಲ್ಲಾ ಮಾಡಲಿಕ್ಕೆ ಗಲಾಟೆ ಮಾಡಿದರು. ಆವಾಗ ನಾವು ಉಮೇಶ್ ಮೇಸ್ತರು ಸೇರಿಕೊಂಡು ಅದನ್ನು ತಡೆದು ಕಳಿಸಿದ್ದೇವೆ, ಪೊಲೀಸರ ಮುಖಾಂತರ ಬಂದು ಕಳಿಸಿದ್ದೇವೆ ಬೆಳಿಗ್ಗೆ. ಅದೇ ದಿವಸ PSI ಅವರು 22ಕ್ಕೆ ಮೀಟಿಂಗ್ ಇಡುವ ಅಂತ ಹೇಳಿದರು. ಆದರೆ 16ನೇ ತಾರೀಕು ರಾತ್ರಿಗೆ ಮಧ್ಯರಾತ್ರಿಗೆ ಒಂದು ಸುಮಾರು 20 ಜನರಷ್ಟು ಬಂದುಕೊಂಡು ಅವರು ವಾಸವಾದಂಥ ಮನೆಯನ್ನು, ಸರ್ಕಾರಿ ಜಾಗದಲ್ಲಿ ಇರುವಂಥ ಮನೆಯನ್ನು ಸಂಪೂರ್ಣ ಧ್ವಂಸ ಮಾಡಿಕೊಂಡು ಹೋಗಿದ್ದಾರೆ. ಇದರಿಂದ ನಮ್ಮ ಕೊಂಕಣ ಕಾರ್ಮಿ ಸಮಾಜ ಹಾಗೂ ಮೀನುಗಾರಿಗೆ ತುಂಬ ನೋವಾಗಿದೆ. ಸಹಿಸ್ಕೊಂಡು ಯಾವುದೋ ಗಲಾಟೆಗೆ ಹೋಗದೆ ಮಾಡ್ಕೊಂಡು ಹೋಗಲಿ ಬಿಡಿ ಅಂತ ಹೇಳ್ಕೊಂಡು ವಿಚಾರದಲ್ಲಿ ಇದ್ದಂಥವ್ರು. ಸದ್ಯದಲ್ಲಿ ಕಳೆದ ವರ್ಷ ಜನವರಿಯಲ್ಲಿ ನಾನು ಇದೇ ಇಲ್ಲಿರುವಂಥ ಪ್ಲಾಟಲ್ಲಿ ಒಂದು ಪ್ಲಾಟ್ ಬೇರೆಯದಾಗಿತ್ತದು. ಅದನ್ನು ಮೀನುಗಾರರಿಗೆ ದೋಣಿ ನಿಲ್ಲಿಸಲಿಕ್ಕೆ, ಬಲೆ ಇಡಲಿಕ್ಕೆ, ಮೀನು ಬಾಕ್ಸ್ ಇಡಲಿಕ್ಕೆ ಮತ್ತು ಸಮಯ ಬಂದಾಗ ಬೋಟಿಂಗ್ ವ್ಯವಸ್ಥೆ ಮಾಡಿಕೊಂಡು ನಮ್ಮ ಮೀನುಗಾರರಿಗೆ ಒಂದು ಜಾಗ ಬೇಕು ಹೇಳೋ ದೃಷ್ಟಿಯಿಂದ ನಾನು 5 ವರ್ಷಗಳ ಕಾಲ ಅಗ್ರಿಮೆಂಟ್ ಮಾಡಿಕೊಂಡು ನಮ್ಮವರೇ ಆದ ಸತೀಶ್, ನೀಲಕಂಠ ಆಚಾರಿ, ಸಾಗರ್ ಇವರ ಕೈಯಿಂದ ಅಗ್ರಿಮೆಂಟ್ ಮಾಡಿಸ್ಕೊಂಡು ಎಲ್ಲ ತಯಾರಿ ಮಾಡಿದ್ದೆ. ಇವತ್ತು ಕೃಷ್ಣಗೌಡ ಹೇಳುವವರು ಅದೇ ಪಾರ್ಟಿ ಹತ್ರ ಹೋಗಿ ಒಂದು ವರ್ಷ ಆದಮೇಲೆ ಮತ್ತೊಂದು ಅಗ್ರಿಮೆಂಟ್ ಮಾಡಿಕೊಂಡು ಈ ಜಾಗಕ್ಕೆ ಹೋಗುವ ಪ್ರಯತ್ನ ಮಾಡಿದಾಗ ನಾ ಬಂದು ಇಲ್ಲಿ ಕೇಳಿದಾಗ ಮಾತಿಗೆ ಮಾತು ನಡೀತು. ನಾನು ಹೇಳಿದ್ದೆ ಅವರಿಗೆ, ಮತ್ತು ಇದು ಕಾನೂನು ಪ್ರಕಾರನೇ ಆಗಲಿ, ನನಗೆ ಅಗ್ರಿಮೆಂಟ್ ಮಾಡಿದಂಥ ಪಾರ್ಟಿ ನಾನು ಈಗಾಗಲೇ ಮಾನ್ಯ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ದೇನೆ, ಅದೇ ಪ್ರಕಾರ ಆಗಲಿ ಹೇಳ್ಕೊಂಡು ಹೇಳಿದಾಗ ಪೊಲೀಸರೆಲ್ಲ ಬಂದು ಕರೆದು ಮಾತುಕತೆ ಎಲ್ಲ ನಡೆದಿತ್ತು. ಹಾಗೆ ಪೊಲೀಸರು ಸುಮಾರು 20 ತಾರೀಕಿನ ಅದೇ ಸಂದರ್ಭದಲ್ಲಿ ಇವರಿಗೆ ಕೂಡ ವಾಸುದೇವ್ ಮೇಸ್ತ ಇವರಿಗೆ ಕೂಡ ಕರೆದು ಏನು ನಿಮ್ಮದು ಗಲಾಟೆ ಏನಾಗಿದೆ ಅಂತ ಹೇಳಿದಾಗ ಅವರು ತಾವು ವಿಚಾರವನ್ನು ಹೇಳಿದ್ರು. ತಾನು ಕರವೇ ತಾಲೂಕು ಅಧ್ಯಕ್ಷ ಉದಯರಾಜ್ ಮೇಸ್ತಾ ಮಾತನಾಡಿ, ಹೊನ್ನಾವರದಲ್ಲಿ ಸ್ಥಳೀಯರಿಗೆ ಸಮಸ್ಯೆ ಆಗುವ ರೀತಿಯಲ್ಲಿ ಬೋಟಿಂಗ್ ಹಾಗೂ ಅಕ್ರಮ ಮರಳು ಗಣಿಗಾರಿಕೆ ನಡೆಯುತ್ತಿದೆ. ಬೆಳಗ್ಗೆಯಿಂದ ರಾತ್ರಿಯ ತನಕ ಬೋಟಿಂಗ್ ವ್ಯವಹಾರ ನಡೆಯುತ್ತದೆ. ರಾತ್ರಿಯಿಂದ ಬೆಳಗ್ಗೆ ತನಕ ಮರಳು ಸಾಗಾಟ ನಡೆಯುತ್ತಿದೆ. ನಾವು ವಾಸವಿರುವ ಜಾಗವನ್ನು ಒಳಗೆ ಹಾಕಿಕೊಳ್ಳಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು. ಶಂಕರ್ ಮೇಸ್ತಾ ಮಾತನಾಡಿ, ಬಹುವರ್ಷದಿಂದ ವಾಸವಿದ್ದ ನಮ್ಮ ಮಾವನ ಜಾಗವನ್ನು 50ಕ್ಕಿಂತ ಹೆಚ್ಚು ಜನರು ರಾತ್ರಿ ಬಂದು ಏಕಾಏಕಿ ಕೆಡವಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರೂ ಆರಂಭದಲ್ಲಿ ಸ್ವೀಕರಿಸಲು ಹಿಂದೇಟು ಹಾಕಿದರು. ಘಟನೆ ನಡೆದು 2 ದಿನ ಕಳೆದರೂ ವಿಚಾರಣೆ ಆರಂಭವಾಗಿಲ್ಲ. ಈವರೆಗೆ ಪಂಚನಾಮೆ ಮಾಡಿಲ್ಲ. ಆರೋಪಿಗಳನ್ನು ಗುರುತಿಸುವ ಕೆಲಸವನ್ನೂ ಮಾಡಿಲ್ಲ ಎಂದು ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಬೋಟಿಂಗ್ನಿಂದ ಪೊಲೀಸ್ ಇಲಾಖೆಗೆ ತಿಂಗಳಿಗೆ 5 ಲಕ್ಷ ಕೊಡುತ್ತೇವೆ. ಅದಕ್ಕಾಗಿ ಪೊಲೀಸರು ನಮ್ಮ ಮೇಲೆ ಏನೂ ಕ್ರಮ ಕೈಗೊಳ್ಳುವುದಿಲ್ಲ. ನಮ್ಮದೇ ದರ್ಬಾರು ಎಂದು ಬೋಟಿಂಗ್ ಏಜೆಂಟರು ಊರು ತುಂಬ ಹೇಳುತ್ತಿದ್ದಾರೆ. ಮಾವಿನಕುರ್ವ ಸೇತುವೆಯ ಮೇಲೆ ರಾತ್ರಿಯಿಡೀ ಅಕ್ರಮ ಮರಳು ವಾಹನ ಸಂಚಾರ ನಡೆದರೂ ಪೊಲೀಸರು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದರು. ಸ್ಥಳೀಯ ಮೀನುಗಾರ ಬೆಳಕೊಂಡ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಉಮೇಶ್ ಮೇಸ್ತಾ, ಸಂತೋಷ್ ಮೇಸ್ತಾ, ದಾಮೋದರ್ ಮೇಸ್ತಾ, ಇನ್ನೂ ಅನೇಕ ಮೀನುಗಾರ ಮುಖಂಡರು ಇದ್ದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಶ್ರೀ ಸತ್ಯಸಾಯಿ ಕರಿಕಾನ ಪರಮೇಶ್ವರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ಅರೇ ಅಂಗಡಿ, ತಾಲೂಕು ಹೊನ್ನಾವರ. ಪ್ರವೇಶಾತಿ ಪ್ರಾರಂಭ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರೀ ಸತ್ಯಸಾಯಿ ಸಂಸ್ಥೆ ಸುವ್ಯವಸ್ಥಿತ ಸುಂದರವಾದ ಕಟ್ಟಡ,
ವಿದ್ಯಾರ್ಹತೆ ಜೊತೆಗೆ ತರಬೇತಿ ಹೊಂದಿದ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಶಾಲೆ, ಗ್ರಂಥಾಲಯ, ಸ್ಮಾರ್ಟ್ ಕ್ಲಾಸ್, ಬಾಲ ವಿಕಾಸ ತರಗತಿ, ಉತ್ತಮ ವಾಹನ ವ್ಯವಸ್ಥೆ, ಮಧ್ಯಾಹ್ನ ಬಿಸಿಯೂಟ, ವರ್ಷಪೂರ್ತಿ ಕ್ರಿಯಾತ್ಮಕ ಕ್ರಿಯಾಶೀಲ ವಿಜ್ಞಾನ ವಸ್ತು ಪ್ರದರ್ಶನ, ಗಣಿತ ಕಾರ್ಯಾಗಾರ, ಭಾಷಾ ಕಾರ್ಯಾಗಾರ, ಆಟೋಟ ಸ್ಪರ್ಧೆಗಳು, ಆಹಾರ ಮೇಳ, ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಿ ಮಕ್ಕಳಲ್ಲಿ ಬೌದ್ಧಿಕ ಚಿಂತನೆಗೆ ಸೂಕ್ತ ವೇದಿಕೆ ಕಲ್ಪಿಸಿಕೊಡಲಾಗುತ್ತಿದೆ. ಗುಣಮಟ್ಟದ ಶಿಕ್ಷಣ ನೀಡುತ್ತಾರೆ. ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ದಾಖಲಿಸಿದ ಹೆಗ್ಗಳಿಕೆ ಈ ಶಿಕ್ಷಣ ಸಂಸ್ಥೆಗಿದೆ. ಇಲ್ಲಿಯ ವಿದ್ಯಾರ್ಥಿಗಳು ಜಿಲ್ಲೆ, ರಾಜ್ಯ, ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಇದೊಂದಾಗಿದೆ. LKGಯಿಂದ 10ನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮದಲ್ಲಿ ನಡೆಸುತ್ತಿದ್ದಾರೆ. ಸುತ್ತಮುತ್ತಲಿನ ಪಟ್ಟಣದವರು ಇದರ ಉಪಯೋಗ ಪಡೆದುಕೊಳ್ಳಬೇಕು. ತಮ್ಮ ಮಕ್ಕಳನ್ನು ಸಾಯಿ ಸಂಸ್ಥೆಗೆ ಸೇರಿಸಿ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಿ. ಹೆಚ್ಚಿನ ಮಾಹಿತಿಗಾಗಿ 7676105980 ಹಾಗೂ 9482440575 ಕರೆ ಮಾಡಿ. साई राम साई श्याम मेरे साई राम.